ನಾನು ಅವ್ರ ಪರವಾಗಿದ್ದೀನಿ, ಇವಾಗಲೂ ಇರ್ತೀನಿ, ಮುಂದೆ ಇರ್ತೀನಿ. ಜನವರಿ ಆಗ್ಬೋದು ಸರ್. ಟೈಮ್ ಬರಲಿ, ಜನವರಿಲಿ ಮಾತಾಡೋಣ ನಾವು ನೀವು. ನಿಮ್ಮ ಪಥ ಏನಾದ್ರು ಬದಲಾಗುತ್ತಾ ಸರ್ ಸಂಕ್ರಾಂತಿ? ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ, ಅದಂತೂ ತಮಗೆಲ್ಲ ಗೊತ್ತಿರೋಂಥದ್ದು. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೆಯದು ಆಗಂತೂ ಸಹಜ, ತಮಗೆಲ್ಲ ಗೊತ್ತಿದ್ದು. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೆ ಒಳ್ಳೇದಾಗುತ್ತೆ ಅಂತ ನೋಡೋಣ. ಎಲ್ಲ ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು ಅಣ್ಣ, ಆಗ್ಬೋದು. ನೋಡೋಣ, ಕಾದು ನೋಡೋಣ. ಪಾಲಿಟಿಕ್ಸಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವರ ಮಧ್ಯೆ ಸಂಕ್ರಾಂತಿ ಯಾವ ರೀತಿ ಆಗ್ಬೋದು? ಒಳ್ಳೇದೇ ಆಗ್ಬೋದು, ಯಾವ ರೀತಿ ಒಳ್ಳೇದನ್ನೇ ಬಯಸಾರಲ್ಲ ನಾವು, ಯಾರಿಗಾಗಲಿ ಒಳ್ಳೇದೇ ಆಗ್ತದೆ ಅನ್ನೋದು ನಮ್ಮ. ಸರ್ ಲಾಸ್ಟ್ ಈಗ ಡಿನ್ನರ್ ಮೀಟಿಂಗ್ ಆಯಿತು. ಡಿನ್ನರ್ ಮೀಟಿಂಗಲ್ಲಿ ದಲಿತ ಸಿ ಎಂ ಮಾಡಬೇಕು, ಒಂದು ವೇಳೆ ಸಿ ಎಂ ಬದಲಾವಣೆ ಆದರೆ ಹೈಕಮಾಂಡ್ ದಲಿತ ಸಿ ಎಮ್ ಅನ್ಬೋದು, ಬ್ರಾಹ್ಮಣರು ಸಿ ಎಮ್ ಅನ್ಬೋದು, ಒಕ್ಕಲಿಗರು ಸಿ ಎಮ್ ಅನ್ಬೋದು, ಲಿಂಗಾಯತರು ಮಾಡೋಣ ಅನ್ಬೋದು, ಅಲ್ಪಸಂಖ್ಯಾತರು ಮಾಡೋಣ ಅನ್ಬೋದು. ಯಾರನ್ನಾದರೂ ಮಾಡಿದ್ರು ನಮ್ಮದೇನು ಅಭ್ಯಂತರ ಇಲ್ಲ, ಮೊದಲನೇದು. ಆಮೇಲೆ ದಲಿತರು ಸಿ ಎಮ್ ಆಗಬಾರ್ದು ಅಂತ ಎಲ್ಲೂ ಇಲ್ಲ. ಎಲ್ಲ ಸಮುದಾಯದವ್ರಿಗೂ ಶಕ್ತಿ ಇದೆ, ಎಲ್ಲ ಸಮುದಾಯದಲ್ಲೂ ಆ ಒಂದು ಶಕ್ತಿ ಇರೋಂಥ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ, ಬೇರೆ ಪಕ್ಷದಲ್ಲಿದ್ದಾರೆ, ಎಲ್ಲ ಗೊತ್ತಿಲ್ಲ. ಯಾರಾದರೂ ನಾವು ಸ್ವಾಗತ ಮಾಡ್ತೀವಿ, ಯಾಕಂದರೆ ಹೈಕಮಾಂಡ್ ತೀರ್ಮಾನ ಬದ್ಧವಾಗಿರೋರು ನಾವು. ಈಗ ನಾನೊಬ್ಬನೇ ತೀರ್ಮಾನ ಮಾಡೋದಾಗಿದ್ದರೆ ನಾನೇ ಆಗ್ಬಿಡ್ತಿದ್ದೆ, ನಾನೊಬ್ಬನೇ ತೀರ್ಮಾನ ಮಾಡೋಕ್ಕಾಗಲ್ಲ. ಆಮೇಲೆ ಯಾವುದೇ ಒಂದು ಸಮುದಾಯ ತೀರ್ಮಾನ ಮಾಡೋಕ್ಕಲ್ಲ, ಯಾವುದೇ ಒಂದು ಸಮುದಾಯದಿಂದ ಸರ್ಕಾರ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮುದಾಯ, ಸಣ್ಣ ಸಣ್ಣ ಸಮುದಾಯನೂ ಇವತ್ತು ನಿಮಗೆ ಮತ ಕೊಟ್ಟಿದೆ. ಸಣ್ಣ ಸಣ್ಣ ಸಮುದಾಯನ ಗೌರವಿಸ್ಬೇಕು. ಸಣ್ಣ ಸಮುದಾಯದವ್ರನ್ನೂ ಅಲ್ಪಸಂಖ್ಯಾತರು ನಾವು ಮುಖ್ಯಮಂತ್ರಿ ಮಾಡಿದ್ರೆ ಅದು ತಪ್ಪೇನಿಲ್ಲ, ಹೈಕಮಾಂಡ್ ತೀರ್ಮಾನ ಬಿಡ್ತೀವಿ. ಅಲ್ಲ, ಅವ್ರು ಆಗ್ತಾರೆ, ಆಗಲೇಬೇಕು ಅಂತ ನಾನು ಮುಂಚಿನ ಒತ್ತಡ ಇದೆ. ಅದಕ್ಕೆ ನಾನಲ್ಲ ಡಿಸಿಷನ್ ತಗೊಳ್ಳೋದು, ಹೈಕಮಾಂಡ್ ಅಲ್ವಾ. ಹೈಕಮಾಂಡ್ ಡಿಸಿಷನ್ ತಗೊಳುತ್ತಲ್ಲ, ಹೈಕಮಾಂಡ್ ತಗೊಂಡಿದ್ದು ನಾನು ಸ್ವಾಗತ ಮಾಡಲೇಬೇಕಾಗ್ತದೆ, ಮಾಡ್ತೀನಿ.